ಇನ್ನು ಚಾಮರಾಜನಗರದಲ್ಲಿ ಮೂವರ ಎನ್ಕೌಂಟರ್ ಕೇಸ್ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತ ಅರಣ್ಯ ಇಲಾಖೆ ಕಳ್ಳ ಬೇಟೆಗಾರರ ಅಕ್ರಮ ಅರಣ್ಯ ಪ್ರವೇಶದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇಲಾಖಾ ಸಿಬ್ಬಂದಿಯ 2 ತಂಡವನ್ನ ರಚಿಸಿ ಕಾರ್ಯಾಚರಣೆ ಮಾಡಲಾಯಿತು. ಶರಣಾಗುವಂತೆ ಸಿಬ್ಬಂದಿಯಿಂದ ಮನವೊಲಿಸುವಂತ ಪ್ರಯತ್ನ ಕೂಡ ಆಯಿತು. ಕಲ್ಲು ಬಂಡೆ ಮರೆಯಲ್ಲಿ ಅವಿತಿದ್ದಾರೆ ಬೇಟೆಗಾರರು. ಆ ಬೇಟೆಗಾರರಿಂದ ಏಕಾಏಕಿ ದಾಳಿ ಕೂಡ ಆಯಿತು ಸಿಬ್ಬಂದಿ ಮೇಲೆ. ಘಟನಾ ಸ್ಥಳದಲ್ಲಿ 2 ನಾಡಬಂದೂಕು ಹಾಗೆ 20 ಕೆಜಿ ಪ್ರಾಣಿ ಮಾಂಸ ಕೂಡ ಪತ್ತೆಯಾಗಿದೆ. 3 ಚಾಕು, 1 ಮಚ್ಚು, ನಾಡಬಂದೂಕಿನ 38 ಗುಂಡು ಪತ್ತೆಯಾಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಅರಣ್ಯ ಇಲಾಖೆಯಿಂದ ಮಾಧ್ಯಮ ಪ್ರಕಟಣೆ. ಅವರೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಹೇಗಾಯಿತು, ಅಲ್ಲಿ ಏನಾಯಿತು ಅಂತ. ಈ ಎನ್ಕೌಂಟರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರಕಟಣೆ ಇದು ಅರಣ್ಯ ಇಲಾಖೆಯಿಂದ ಕಳ್ಳ ಬೇಟೆಗಾರರ ಅಕ್ರಮ ಅರಣ್ಯ ಪ್ರವೇಶ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಅದು ಯಾಕೋ ಗೊತ್ತಿಲ್ಲ, ಅತ್ಯಂತ ಸೇಫ್ ರಾಜ್ಯ ಅನ್ನೋ ಹೆಗ್ಗಳಿಕೆ ಇರುವಂತ ಕರ್ನಾಟಕದಲ್ಲಿ ಇತ್ತೀಚೆಗೆ ಶಂಕಿತ ಉಗ್ರರ ತಾಣವಾಗಿ ಮಾರ್ಪಡ್ತಾ ಇದೆ. ಕಳೆದ 6 ತಿಂಗಳ ಕಾಲಾವಧಿಯಲ್ಲಿ ಕಲಬುರಗಿ, ಬಳ್ಳಾರಿ, ದಾವಣಗೆರೆಯಲ್ಲಿ ತಲಾ ಒಬ್ಬರು ಅರೆಸ್ಟ್ ಮಾಡಲಾಗಿದೆ. ಇದೀಗ ಬೆಂಗಳೂರಿನಲ್ಲೂ ಕೂಡ ಓರ್ವ ಶಂಕಿತ ಉಗ್ರ ಅರೆಸ್ಟ್ ಆಗಿದ್ದಾನೆ. ಹಾಗಾದ್ರೆ ಅವನ್ ಯಾರು? ಬನ್ನಿ, ಅದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಉಗ್ರ ಸಂಘಟನೆ ಜೊತೆ ಲಿಂಕ್ ಹೊಂದಿದ್ದ ಶಂಕಿತ ಸೆರೆ. ಬೆಂಗಳೂರಲ್ಲಿ ಪಶ್ಚಿಮ ಬಂಗಾಳದ ಅಸಾಫುಲ್ ಮಲ್ಲಿಕ್ ಅರೆಸ್ಟ್. ರಾಜಧಾನಿಯಲ್ಲಿ ಶಂಕಿತ ಉಗ್ರನ ಬಂಧನವಾಗಿದೆ. ಪಶ್ಚಿಮ ಬಂಗಾಳ ಮೂಲದ ಅಸಾಫುಲ್ ಮಲ್ಲಿಕ್ ಎಂಬಾತನನ್ನ ಸೆರೆ ಹಿಡಿಯಲಾಗಿದೆ. ಪಾಕಿಸ್ತಾನ ಸೇನೆಯಿಂದ ನಡೆಯುವಂಥ ದೌರ್ಜನ್ಯ, ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಿನ ವಿವಾದ, ಇಸ್ರೇಲ್ ದೇಶಕ್ಕೆ ಪಾಕಿಸ್ತಾನ ಸೇನೆ ಸಹಾಯ ಮಾಡ್ತಾ ಇದೆ ಅಂತ ಪ್ರತೀಕಾರಕ್ಕೆ ಮಲ್ಲಿಕ್ ಪ್ಲಾನ್ ಮಾಡಿದ್ದ ಅಂತ ತಿಳಿದು ಬಂದಿದೆ. ಈ ಮಲ್ಲಿಕ್ ಹೆಬ್ಬಗೋಡಿಯ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನ ಮಾಡಿಕೊಂಡಿದ್ದ. ಜಿಗಣಿ APS ಸರ್ಕಲ್ ಬಳಿ ಇರುವಂತಹ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ. ಜಿಹಾದಿ ಮನಸ್ಥಿತಿಯ ಈ ಶಂಕಿತ ಆಫ್ಘಾನ್ ಮೂಲದ ನಿಷೇಧಿತ ಸಂಘಟನೆ ಟೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಎಂಬ ಸಂಘಟನೆಯ ಉಗ್ರ ಇಮ್ರಾನ್ ಎಂಬಾತನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ. ನಿಷೇಧಕ್ಕೆ ಒಳಗಾದಂತಹ ಮತ್ತು ಗ್ಲೋಬಲ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೆಸರು ದಾಖಲಾಗಿರುವ TTP ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಅನ್ನೋ ಒಂದು ಸಂಸ್ಥೆ ಜೊತೆ ಸಂಪರ್ಕದಲ್ಲಿದ್ದು ಅದರ ವಿಚಾರಧಾರೆಗಳನ್ನು ಫೇಸ್ಬುಕ್ ಮುಖಾಂತರ ಪ್ರಚಾರ ಮಾಡ್ತಾ ಈ ಸಂಘಟನೆಗಳಿಗೆ ಜನಗಳನ್ನ ಸೇರಿಸೋದಕ್ಕೆ ಅವನು ಪ್ರಭಾವಿತನಾಗಿ ಬೇರೆಯವ್ರನ್ನ ಪ್ರಭಾವಿತ ಮಾಡಿ ಇರೋಂಥ ಒಂದು ಶಂಕಿತ ವ್ಯಕ್ತಿಯನ್ನು ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಜಿಗಣಿಯ ಮನೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದು ಆತ ಸದ್ಯಕ್ಕೆ ಪರಾರಿಯಾಗಿದ್ದಾನೆ. ಶಂಕಿತನ ಬಂಧನ ಬಳಿಕ ಪೊಲೀಸರು ಮತ್ತಷ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಟೆರರ್ ಹಬ್ ಆಗ್ತಾ ಇದೆಯಾ ಕರ್ನಾಟಕ? 6 ತಿಂಗಳು 4 ಜಿಲ್ಲೆ 4 ಶಂಕಿತರು ಅಂದರ್. ಅದ್ಯಾಕೋ ಗೊತ್ತಿಲ್ಲ, ಅತ್ಯಂತ ಸೇಫ್ ರಾಜ್ಯ ಅನ್ನೋ ಹೆಗ್ಗಳಿಕೆ ಇರೋ ಕರ್ನಾಟಕದಲ್ಲಿ ಇತ್ತೀಚೆಗೆ ಶಂಕಿತ ಉಗ್ರರ ತಾಣವಾಗಿ ಮಾರ್ಪಟ್ಟಿದೆ. ಕಳೆದ 6 ತಿಂಗಳ ಕಾಲಾವಧಿಯಲ್ಲಿ ಬೆಂಗಳೂರು, ಕಲಬುರಗಿ, ಬಳ್ಳಾರಿ, ದಾವಣಗೆರೆಯಲ್ಲಿ ತಲಾ ಒಬ್ಬರಂತೆ ಅರೆಸ್ಟ್ ಮಾಡಲಾಗಿದೆ. ಇದೆಲ್ಲ ನೋಡ್ತಾ ಇದ್ರೆ ರಾಜ್ಯ ಈಗ ಉಗ್ರರ ಅಡಗು ತಾಣವಾಗಿದೆಯಾ ಅನ್ನೋ ಅನುಮಾನ ಕೂಡ ಮೂಡಿದೆ.